ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ದೇವಗುರು ಬೃಹಸ್ಪತಿ ಮತ್ತು ದೈತ್ಯಗುರು ಶುಕ್ರ ಇವರಿಬ್ಬರು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಮಂಗಳಕರ ಗ್ರಹಗಳು. ಈ ಇಬ್ಬರು ಗ್ರಹಗಳು ಒಂದೇ ಸಮನಾಗಿ ಶುಭ ದೃಷ್ಟಿ ಬೀರಿದರೆ ಹೇಗಿರುತ್ತೆ? ಏಪ್ರಿಲ್ 13ರಂದು ಅಂತಹದ್ದೇ ಒಂದು ಅದ್ಭುತ ಘಟನೆ ನಡೆಯುತ್ತಿದೆ. ಅದುವೇ ತ್ರೈಕಾದಶಿ ಯೋಗ ಅಥವಾ ಲಾಭದೃಷ್ಟಿ ಯೋಗ. ಈ ಯೋಗದಿಂದ ಯಾವ 3 ರಾಶಿಗಳ ಜೀವನ ಬಂಗಾರವಾಗಲಿದೆ? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 1. ಗ್ರಹಗಳ ಪ್ರಸ್ತುತ ಸ್ಥಿತಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಮತ್ತು ಶುಕ್ರ ಇಬ್ಬರನ್ನು ಶುಭ ಗ್ರಹಗಳು ಎಂದು ಕರೆಯಲಾಗುತ್ತದೆ. ಆದರೆ ಇವರಿಬ್ಬರ ನಡುವೆ ಒಂದು ವ್ಯತ್ಯಾಸವಿದೆ. ಗುರುವು ದೇವಗುರು, ಆಧ್ಯಾತ್ಮಿಕತೆ ಮತ್ತು ಜ್ಞಾನದ ಸಂಕೇತ. ಶುಕ್ರನು ದೈತ್ಯಗುರು, ಭೌತಿಕ ಸುಖ ಮತ್ತು ಐಷಾರಾಮಿ ಜೀವನದ ಸಂಕೇತ. ಈಗಿನ ಗ್ರಹಗತಿಗಳನ್ನು ಗಮನಿಸಿದರೆ ದೇವಗುರು ಬೃಹಸ್ಪತಿ ಪ್ರಸ್ತುತ ಬುಧ ರಾಶಿಯಾದ ಮಿಥುನ ರಾಶಿಯಲ್ಲಿದ್ದಾನೆ. ಇಲ್ಲಿ ಗುರುವು ಬಹಳ ವೇಗವಾಗಿ ಚಲಿಸುತ್ತಾ ಸಮಾಜದಲ್ಲಿ ಹೊಸ ಆಲೋಚನೆ ಮತ್ತು ಜ್ಞಾನದ ಹರಿವನ್ನು ಉಂಟುಮಾಡುತ್ತಿದ್ದಾನೆ. ದೈತ್ಯಗುರು ಶುಕ್ರ ಈಗ ಮಂಗಳನ ಮನೆಯಾದ ಮೇಷ ರಾಶಿಯಲ್ಲಿದ್ದಾನೆ. ಮೇಷರಾಶಿಯು ಸಾಹಸ ಮತ್ತು ಉತ್ಸಾಹದ ಸಂಕೇತ. ಶುಕ್ರ ಇಲ್ಲಿರುವುದರಿಂದ ಜನರ ಆಸೆಗಳು ಮತ್ತು ಕ್ರಿಯಾಶೀಲತೆ ಹೆಚ್ಚಾಗಿರುತ್ತದೆ. 2. 60 ಡಿಗ್ರಿ ಕೋನ ಅಥವಾ ಸೆಕ್ಸ್ಟೈಲ್ ಎಂದರೇನು? ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಈ 2 ಗ್ರಹಗಳ ನಡುವಿನ ಅಂತರ. ಏಪ್ರಿಲ್ 13ರಂದು ಇವರಿಬ್ಬರ ನಡುವೆ ಸರಿಯಾಗಿ 60 ಡಿಗ್ರಿ ಕೋನ ಏರ್ಪಡುತ್ತದೆ. ಪಾಶ್ಚಿಮಾತ್ಯ ಜ್ಯೋತಿಷ್ಯದಲ್ಲಿ ಇದನ್ನು ಸೆಕ್ಸ್ಟೈಲ್ ಎನ್ನುತ್ತಾರೆ. ಇದರ ಸರಳ ಅರ್ಥವೇನು ಗೊತ್ತೇ? 2 ವಿಭಿನ್ನ ಶಕ್ತಿಗಳು ಪರಸ್ಪರ ಕೈಜೋಡಿಸುವುದು. ಗುರುವು ನೀಡುವ ಬುದ್ಧಿಶಕ್ತಿ ಮತ್ತು ಶುಕ್ರನು ನೀಡುವ ಸಂಪನ್ಮೂಲ ಒಂದಾದಾಗ ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಸಂಯೋಗವು ಸಂಘರ್ಷವನ್ನು ಉಂಟುಮಾಡುವುದಿಲ್ಲ, ಬದಲಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ. 3. ತ್ರೈಕಾದಶ ಯೋಗ ಎಂದರೇನು? ದೃಕ್ ಪಂಚಾಂಗದ ಪ್ರಕಾರ ಈ 60 ಡಿಗ್ರಿ ಕೋನದಿಂದ ತ್ರೈಕಾದಶ ಯೋಗ ಅಥವಾ ಇದನ್ನು ಲಾಭದೃಷ್ಟಿ ಯೋಗ ಎಂದು ಕರೆಯಲಾಗುತ್ತದೆ. ತ್ರೈ ಎಂದರೆ 3 ಮತ್ತು ಏಕಾದಶ ಎಂದರೆ 11. ಅಂದರೆ ಒಂದು ಗ್ರಹದಿಂದ ಮತ್ತೊಂದು ಗ್ರಹವು 3ನೇ ಅಥವಾ 11ನೇ ಮನೆಯ ಸ್ಥಾನದಲ್ಲಿರುವುದು. ಜ್ಯೋತಿಷ್ಯದಲ್ಲಿ 11ನೇ ಮನೆಯು ಲಾಭಸ್ಥಾನ. ಹಾಗಾಗಿ ಈ ಯೋಗವು ನೀವು ಮಾಡುವ ಸಣ್ಣ ಕೆಲಸಕ್ಕೂ ದೊಡ್ಡ ಮಟ್ಟದ ಲಾಭ ತಂದುಕೊಡುವ ಶಕ್ತಿ ಹೊಂದಿದೆ. ಸಮಯ ನೆನಪಿಟ್ಟುಕೊಳ್ಳಿ, ಏಪ್ರಿಲ್ 13 ಮಧ್ಯಾಹ್ನ 1:48ಕ್ಕೆ ಈ ಯೋಗವು ಪೂರ್ಣ ಪ್ರಮಾಣದಲ್ಲಿ ಸಕ್ರಿಯವಾಗುತ್ತದೆ. 4. ರಾಷ್ಟ್ರ ಮತ್ತು ಪ್ರಪಂಚದ ಮೇಲೆ ಇದರ ಪ್ರಭಾವ. ಈ ಯೋಗವು ಕೇವಲ ವ್ಯಕ್ತಿಗಳ ಮೇಲಲ್ಲ, ಇಡೀ ದೇಶದ ಮೇಲೂ ಪ್ರಭಾವ ಬೀರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಚೇತರಿಕೆ ಕಂಡುಬರಬಹುದು. ಕಲೆ, ಸಾಹಿತ್ಯ ಮತ್ತು ಮನರಂಜನಾ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ನಡೆಯಬಹುದು. ಬಾಕಿ ಉಳಿದಿದ್ದ ದೊಡ್ಡ ಮಟ್ಟದ ಆರ್ಥಿಕ ಒಪ್ಪಂದಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತವೆ. ಮುಖ್ಯವಾಗಿ ಶಿಕ್ಷಣ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗುತ್ತವೆ. 5. ಈ ಯೋಗದ ವಿಶೇಷತೆ ಏನು? ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರುತ್ತಾನೆ. ಆದರೆ ಈ ವರ್ಷ ಗುರುವು ಅತಿ ವೇಗವಾಗಿ ಚಲಿಸುತ್ತಿರುವುದರಿಂದ ಇಂತಹ ಅಪರೂಪದ ಯೋಗಗಳು ಪದೇ ಪದೇ ಸಂಭವಿಸುವುದಿಲ್ಲ. ಅದಕ್ಕಾಗಿಯೇ ಈ ಏಪ್ರಿಲ್ 13ರ ಸಮಯವು ಅತ್ಯಂತ ಮೌಲ್ಯಯುತವಾಗಿದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸಬಲ್ಲವು. ಸಿಂಹರಾಶಿ, ಅದೃಷ್ಟದ ಅಲೆ ಮತ್ತು ಯಶಸ್ಸಿನ ಹಾದಿ. 1. ಗ್ರಹಗಳ ಸ್ಥಾನ ಮತ್ತು ಮನೆಯ ವಿಶ್ಲೇಷಣೆ. ಈಗ ನಾವು ಈ ತ್ರೈಕಾದಶ ಯೋಗದ ಮೊದಲ ಲಕ್ಕಿ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ
ಸೌರಮಂಡಲದ ರಾಜನ ರಾಶಿಯಾದ ಸಿಂಹರಾಶಿ. ಸಿಂಹರಾಶಿಯವರ ಜಾತಕವನ್ನು ಗಮನಿಸಿದರೆ ಈ ಯೋಗವು ನಿಮ್ಮ ಪಾಲಿಗೆ ಅಮೃತ ಗಳಿಗೆಯಂತೆ ಬಂದಿದೆ. ಗುರುಗ್ರಹದ ಸ್ಥಾನ. ನಿಮ್ಮ ರಾಶಿಯಿಂದ ಗುರುವು 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ನೆಲೆಸಿದ್ದಾನೆ. 11ನೇ ಮನೆಯಲ್ಲಿ ಗುರು ಇರುವುದು ಎಂದರೆ ಅದು ಕುಬೇರನ ಕೃಪೆಗೆ ಸಮಾನ. ಶುಕ್ರನ ಸ್ಥಾನ. ಶುಕ್ರನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಕುಳಿತಿದ್ದಾನೆ. ಒಂದೆಡೆ ಲಾಭ, ಇನ್ನೊಂದೆಡೆ ಭಾಗ್ಯ. ಈ ಇಬ್ಬರು ಗುರುಗಳ ಕೃಪೆಯಿಂದಾಗಿ ಸಿಂಹರಾಶಿಯವರಿಗೆ ಈ ಏಪ್ರಿಲ್ 13ರ ನಂತರದ ಸಮಯವು ಸುವರ್ಣಯುಗದಂತೆ ಇರಲಿದೆ. 2. ಆರ್ಥಿಕ ಲಾಭ ಮತ್ತು ವೃತ್ತಿಜೀವನ. ಸಿಂಹರಾಶಿಯವರೇ, ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಮುಗ್ಗಟ್ಟು ಈಗ ಅಂತ್ಯವಾಗಲಿದೆ. ಅನಿರೀಕ್ಷಿತ ಧನಲಾಭ. ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ಬರಬಹುದು. ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ವೃತ್ತಿಜೀವನ. ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ಅಥವಾ ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ. ನಿಮ್ಮ ಐಡಿಯಾಗಳನ್ನು ಮೇಲಾಧಿಕಾರಿಗಳು ಮೆಚ್ಚುತ್ತಾರೆ. ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ. ವ್ಯವಹಾರ. ವ್ಯಾಪಾರಸ್ಥರಿಗೆ ಈ ಸಮಯವು ಲಾಭದಾಯಕವಾಗಿದೆ. ವಿಶೇಷವಾಗಿ ಕಲೆ, ಬಟ್ಟೆ ಅಥವಾ ಹೋಟೆಲ್ ಉದ್ಯಮದಲ್ಲಿ ಇರುವವರಿಗೆ ಈ ಯೋಗವು ಕೈತುಂಬ ಆದಾಯ ತಂದುಕೊಡಲಿದೆ. 3. ಹಳೆಯ ಸಮಸ್ಯೆಗಳಿಂದ ಮುಕ್ತಿ. ದೀರ್ಘಕಾಲದ ಸಮಸ್ಯೆಗಳು ಮತ್ತು ತೊಂದರೆಗಳಿಂದ ಪರಿಹಾರ ಪಡೆಯಲು ಇದು ಸಕಾಲ. ಸಾಲದ ಸುಳಿಯಿಂದ ಮುಕ್ತಿ. ಹಳೆಯ ಸಾಲಗಳನ್ನು ತೀರಿಸಲು ನಿಮಗೆ ಮಾರ್ಗಗಳು ಕಾಣಿಸಿಕೊಳ್ಳುತ್ತವೆ. ಮನಸ್ಸಿನ ಮೇಲಿದ್ದ ಭಾರ ಇಳಿಯಲಿದೆ. ಯಶಸ್ಸಿನ ಮಾರ್ಗ. ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿದ್ದ ಶತ್ರುಗಳು ಅಥವಾ ಅಡೆತಡೆಗಳು ತಾವಾಗಿಯೇ ದೂರವಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸವು ಈಗ ಆಕಾಶದ ಎತ್ತರದಲ್ಲಿರುತ್ತದೆ. 4. ವಿಶೇಷ ಟಿಪ್ಸ್ ಮತ್ತು ಎಚ್ಚರಿಕೆ. ಅದೃಷ್ಟವಿದೆ ಎಂದ ಮಾತ್ರಕ್ಕೆ ಕಣ್ಣು ಮುಚ್ಚಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹೊಸ ಉದ್ಯಮ. ಹೊಸ ವ್ಯವಹಾರ ಆರಂಭಿಸಲು ಇದು ಅತ್ಯಂತ ಶ್ರೇಷ್ಠ ಸಮಯ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಷೇರು ಮಾರುಕಟ್ಟೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಾದರೆ ಲಾಭದ ಸಾಧ್ಯತೆ ಹೆಚ್ಚಿದೆ. ಆದರೆ ವಿವೇಕದಿಂದ ವರ್ತಿಸಿ. ಆರೋಗ್ಯ. ಮಾನಸಿಕವಾಗಿ ನೀವು ದೃಢವಾಗಿರುತ್ತೀರಿ ಮತ್ತು ದೀರ್ಘಕಾಲದ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವಿರಿ. ಸಿಂಹರಾಶಿಯವರಿಗೆ ಪರಿಹಾರ. ಈ ಯೋಗದ ಸಂಪೂರ್ಣ ಫಲ ಪಡೆಯಲು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಜೊತೆಗೆ ಗುರುವಾರದಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಸಿಂಹರಾಶಿಯವರಿದ್ದರೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಥವಾ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಈಗ ಮುಂದಿನ ಅದೃಷ್ಟದ ರಾಶಿ ಯಾವುದು ಎಂದು ನೋಡೋಣ. ಧನು ರಾಶಿ. ಸಂಬಂಧಗಳ ಸುಧಾರಣೆ ಮತ್ತು ವೃತ್ತಿ ಏಳಿಗೆ. 1. ಗ್ರಹಗಳ ಸಂರಚನೆ. ಈಗ ನಾವು ತ್ರೈಕಾದಶ ಯೋಗದ 2ನೇ ಅದೃಷ್ಟದ ರಾಶಿಯಾದ ಧನುರಾಶಿಯ ಬಗ್ಗೆ ತಿಳಿಯೋಣ. ಧನುರಾಶಿಯವರಿಗೆ ಈ ಗೋಚಾರವು ಅತ್ಯಂತ ವಿಶೇಷವಾದುದು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯೇ ದೇವಗುರು ಬೃಹಸ್ಪತಿ. ಗುರುಗ್ರಹದ ಸ್ಥಾನ. ಗುರುವು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಅಂದರೆ ಕಳತ್ರ ಸ್ಥಾನ ಅಥವಾ ಪಾಲುದಾರಿಕೆಯ ಮನೆಯಲ್ಲಿ ನೆಲೆಸಿದ್ದಾನೆ. ಶುಕ್ರನ ಸ್ಥಾನ. ಶುಕ್ರನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದರೆ ಸಂತಾನ ಮತ್ತು ಬುದ್ಧಿಶಕ್ತಿಯ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ. ಈ ಇಬ್ಬರು ಶುಭ ಗ್ರಹಗಳ ಪರಸ್ಪರ ದೃಷ್ಟಿ ಮತ್ತು ಯೋಗವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. 2. ದಾಂಪತ್ಯ ಮತ್ತು
ಪ್ರೇಮ ಜೀವನ. ಧನುರಾಶಿಯವರೇ, ಈ ಅವಧಿಯು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಬಂದಿದೆ. ದಾಂಪತ್ಯದಲ್ಲಿ ಸುಧಾರಣೆ. ಕಳೆದ ಕೆಲವು ಸಮಯದಿಂದ ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಕಹಿ ಘಟನೆಗಳು ಮರೆಯಾಗಲಿವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಿ ಜೀವನದಲ್ಲಿ ಸಿಹಿ ಮರಳಲಿದೆ. ಮದುವೆ ಯೋಗ. ಅವಿವಾಹಿತರಿಗೆ ಈ ಸಮಯವು ವರದಾನದಂತಿದೆ. ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ದೀರ್ಘಕಾಲದಿಂದ ನಡೆಯುತ್ತಿದ್ದ ಕನ್ಯಾ ಅಥವಾ ವರನ ಅನ್ವೇಷಣೆ ಈಗ ಸುಖಾಂತ್ಯಗೊಳ್ಳಬಹುದು. ಪ್ರೀತಿ ಪ್ರೇಮ. ಪ್ರೇಮಿಗಳ ನಡುವೆ ಅನುಬಂಧ ಹೆಚ್ಚಾಗಲಿದ್ದು, ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹಕ್ಕೆ ಕೊಂಡೊಯ್ಯಲು ಇದು ಸಕಾಲ. 3. ವ್ಯಕ್ತಿತ್ವ ಮತ್ತು ಸಾಮಾಜಿಕ ಗೌರವ. ಗುರು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಅವನ ಪ್ರಭಾವ ನಿಮ್ಮ ಮೇಲೆ ನೇರವಾಗಿರುತ್ತದೆ. ಹೊಸ ಕಳೆ. ನಿಮ್ಮ ಮುಖದಲ್ಲಿ ಒಂದು ರೀತಿಯ ದೈವಿಕ ಕಳೆ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಜನರು ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ. ಸಮಾಜದಲ್ಲಿ ಗೌರವ. ನಿಮ್ಮ ಸಮಾಜಮುಖಿ ಕೆಲಸಗಳಿಂದಾಗಿ ಅಥವಾ ನಿಮ್ಮ ಜ್ಞಾನದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಾರೆ. 4. ವೃತ್ತಿ ಮತ್ತು ಆರ್ಥಿಕ ಪ್ರಗತಿ. ಗುರುವು ತನ್ನ 7ನೇ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಲಗ್ನ ಅಥವಾ ರಾಶಿಯ ಮೇಲೆ ಇರಿಸುವುದರಿಂದ ಉದ್ಯೋಗದಲ್ಲಿ ಬಡ್ತಿ, ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಲಾಭ. ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆಗಿನ ಸಂಬಂಧ ಸುಧಾರಿಸಿ ವ್ಯವಹಾರದಲ್ಲಿ ಲಾಭ ದುಪ್ಪಟ್ಟಾಗಲಿದೆ. ಧನುರಾಶಿಯವರಿಗೆ ಪರಿಹಾರ. ಈ ಅದ್ಭುತ ಯೋಗದ ಲಾಭ ಪಡೆಯಲು ಧನುರಾಶಿಯವರು ಪ್ರತಿ ಗುರುವಾರ ಹಳದಿ ಬಣ್ಣದ ವಸ್ತ್ರ ಧರಿಸಿ ಹತ್ತಿರದ ದೇವಸ್ಥಾನದಲ್ಲಿರುವ ನವಗ್ರಹಗಳಲ್ಲಿ ಗುರುಗ್ರಹಕ್ಕೆ ಕಡಲೆಕಾಳಿನ ನೈವೇದ್ಯ ಅರ್ಪಿಸಿ. ಇದರಿಂದ ನಿಮ್ಮ ರಾಶ್ಯಾಧಿಪತಿ ಮತ್ತಷ್ಟು ಬಲಗೊಳ್ಳುತ್ತಾನೆ. ಸ್ನೇಹಿತರೆ, ಧನುರಾಶಿಯವರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ಜೈ ಗುರುದೇವ್ ಎಂದು ಕಮೆಂಟ್ ಮಾಡಿ. ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಲಕ್ಕಿ ರಾಶಿ ವೃಷಭ ರಾಶಿಯ ಬಗ್ಗೆ ತಿಳಿಯೋಣ. ವೃಷಭ ರಾಶಿ. ಧನ ಯೋಗ ಮತ್ತು ವಿದೇಶ ಯೋಗದ ಸಮ್ಮಿಲನ. 1. ಗ್ರಹಗಳ ಸಂಯೋಜನೆ ಮತ್ತು ರಾಶ್ಯಾಧಿಪತಿಯ ಬಲ. ಈಗ ನಾವು ಈ ತ್ರೈಕಾದಶ ಯೋಗದ 3ನೇ ಮತ್ತು ಅತ್ಯಂತ ಪ್ರಮುಖ ಫಲಾನುಭವಿ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ತಿಳಿಯೋಣ. ವೃಷಭ ರಾಶಿಯವರಿಗೆ ಈ ಸಮಯವು ನಿಜಕ್ಕೂ ಜಾಕ್ಪಾಟ್ ಇದ್ದಂತೆ. ರಾಶ್ಯಾಧಿಪತಿಯ ಪ್ರಭಾವ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಈ ಯೋಗವು ರೂಪುಗೊಳ್ಳುತ್ತಿರುವುದೇ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ದೇವಗುರು ಬೃಹಸ್ಪತಿಯ ನಡುವೆ. ಹಾಗಾಗಿ ಈ ಯೋಗವು ನಿಮಗೆ ಡಬಲ್ ಧಮಾಕ ನೀಡಲಿದೆ. ಗುರುಗ್ರಹದ ಸ್ಥಾನ. ಗುರುವು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಅಂದರೆ ಧನ ಮತ್ತು ಕುಟುಂಬದ ಸ್ಥಾನದಲ್ಲಿದ್ದಾನೆ. ಶುಕ್ರನ ಸ್ಥಾನ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು 12ನೇ ಮನೆಯಲ್ಲಿ ಅಂದರೆ ವ್ಯಯ ಮತ್ತು ವಿದೇಶ ಸ್ಥಾನದಲ್ಲಿ ನೆಲೆಸಿದ್ದಾನೆ. 2. ಆರ್ಥಿಕ ಲಾಭ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್. ವೃಷಭ ರಾಶಿಯವರೇ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಮಹತ್ತರ ಬದಲಾವಣೆಗಳನ್ನು ನೀವು ಈ ಸಮಯದಲ್ಲಿ ಕಾಣಬಹುದು. ಧನವೃದ್ಧಿ. 2ನೇ ಮನೆಯಲ್ಲಿರುವ ಗುರುವಿನ ಪ್ರಭಾವದಿಂದ ನಿಮ್ಮ ಉಳಿತಾಯ ಹೆಚ್ಚಾಗಲಿದೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ವೃದ್ಧಿಯಾಗಲಿದೆ. ಹಳೆಯ ಹಣ ವಾಪಸ್. ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಅಥವಾ ಎಲ್ಲೋ ಹಣ ಸಿಲುಕಿಕೊಂಡಿದ್ದರೆ ಅದು ಮರಳಿ ಬರುವ ಬಲವಾದ ಸಾಧ್ಯತೆ ಇದೆ. ಆಸ್ತಿ ಖರೀದಿ. ದೀರ್ಘಕಾಲದಿಂದ ಮನೆ ಅಥವಾ ಆಸ್ತಿ ಖರೀದಿಸುವ ಯೋಚನೆ ಇದ್ದರೆ
ಈ ಯೋಗವು ಅದಕ್ಕೆ ಬೇಕಾದ ಆರ್ಥಿಕ ನೆರವನ್ನು ಒದಗಿಸಿಕೊಡುತ್ತದೆ. 3. ವಿದೇಶ ಯೋಗ ಮತ್ತು ಉದ್ಯೋಗ. ನಿಮ್ಮ 12ನೇ ಮನೆಯಲ್ಲಿ ಶುಕ್ರ ಇರುವುದು ಒಂದು ವಿಶೇಷ ಅವಕಾಶವನ್ನು ಸೃಷ್ಟಿಸುತ್ತಿದೆ. ವಿದೇಶ ಪ್ರಯಾಣ. ಯಾರು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದೀರೋ, ವೀಸಾ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅವರಿಗೆ ಈಗ ಶುಭ ಸುದ್ದಿ ಸಿಗಲಿದೆ. ಉದ್ಯೋಗದ ನಿಮಿತ್ತ ಅಥವಾ ಪ್ರವಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ನನಸಾಗಲಿದೆ. ಉದ್ಯೋಗದಲ್ಲಿ ಮನ್ನಣೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಹೊಸ ಜವಾಬ್ದಾರಿಗಳ ಜೊತೆಗೆ ಸಂಬಳದ ಏರಿಕೆಯೂ ಕಂಡುಬರಬಹುದು. 4. ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣಕ್ಕೆ ಸುವರ್ಣಾವಕಾಶ. ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅತ್ಯಂತ ಶುಭವಾಗಿದೆ. ಉನ್ನತ ಶಿಕ್ಷಣ. ನೀವು ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ಸಂಸ್ಥೆಗಳಿಗೆ ಸೇರಲು ಬಯಸುತ್ತಿದ್ದರೆ ಈ ತ್ರೈಕಾದಶ ಯೋಗವು ನಿಮ್ಮ ದಾರಿಯನ್ನು ಸುಗಮಗೊಳಿಸುತ್ತದೆ. ಏಕಾಗ್ರತೆ. ಗುರುವಿನ ದೃಷ್ಟಿಯಿಂದ ನಿಮ್ಮಲ್ಲಿ ಕಲಿಯುವ ಆಸಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. 5. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ಸಣ್ಣ ಪುಟ್ಟ ಕಲಹಗಳು ಈಗ ಶಾಂತವಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ಸಂಗಾತಿಯ ಜೊತೆಗಿನ ಸಂಬಂಧವು ಮಧುರವಾಗಲಿದ್ದು ಪರಸ್ಪರ ಗೌರವ ಹೆಚ್ಚಾಗಲಿದೆ. ವೃಷಭ ರಾಶಿಯವರಿಗೆ ವಿಶೇಷ ಸಲಹೆ ಮತ್ತು ಪರಿಹಾರ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಾಗಿರುವುದರಿಂದ ಈ ಅವಕಾಶಗಳನ್ನು ಎರಡೂ ಕೈಗಳಿಂದ ಬಾಚಿಕೊಳ್ಳಿ. ಪರಿಹಾರ. ಪ್ರತಿದಿನ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸಿ. ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಸಣ್ಣ ಮಕ್ಕಳಿಗೆ ಹಂಚುವುದು ನಿಮ್ಮ ಭಾಗ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ನೆನಪಿಡಿ, ಸೋಮಾರಿತನ ಬಿಟ್ಟು ಶ್ರಮ ಪಟ್ಟರೆ ಈ ಯೋಗವು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು. ಸ್ನೇಹಿತರೆ, ವೃಷಭ ರಾಶಿಯವರು ಈ ವಿಡಿಯೋ ನೋಡುತ್ತಿದ್ದರೆ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಸಾಮಾನ್ಯ ಪರಿಹಾರಗಳು ಮತ್ತು ಮಂತ್ರಗಳು. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರ ನಮಗೆ ದಾರಿಯನ್ನು ತೋರಿಸಿದರೆ ಆ ಹಾದಿಯಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಪರಿಹಾರಗಳು ಸಹಾಯ ಮಾಡುತ್ತವೆ. ಈ ತ್ರೈಕಾದಶ ಯೋಗದ ಸಂಪೂರ್ಣ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಈ ಕೆಳಗಿನ ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳನ್ನು ಪಾಲಿಸಿ. 1. ದೇವಗುರು ಬೃಹಸ್ಪತಿಯ ಅನುಗ್ರಹಕ್ಕಾಗಿ. ಗುರುವು ಜ್ಞಾನ ಮತ್ತು ಸಮೃದ್ಧಿಯ ಕಾರಕ. ಅವನನ್ನು ಪ್ರಸನ್ನಗೊಳಿಸಲು ಮಂತ್ರಪಠಣೆ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಓಂ ಬೃಹಸ್ಪತಯೇ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ದಾನ ಧರ್ಮ. ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳಿಗೆ ಪ್ರಾಶಸ್ತ್ಯ ನೀಡಿ. ಹಳದಿ ಬಣ್ಣದ ಸಿಹಿ ತಿಂಡಿ, ಬೇಳೆ ಅಥವಾ ಹಣ್ಣುಗಳನ್ನು ಬಡವರಿಗೆ ಅಥವಾ ಅರ್ಚಕರಿಗೆ ದಾನ ಮಾಡಿ. ತಿಲಕ. ಪ್ರತಿದಿನ ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಇಟ್ಟುಕೊಳ್ಳುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. 2. ದೈತ್ಯಗುರು ಶುಕ್ರನ ಅನುಗ್ರಹಕ್ಕಾಗಿ. ಶುಕ್ರನು ಐಷಾರಾಮಿ ಮತ್ತು ಸುಖದ ಕಾರಕ. ಶುಕ್ರನ ಬಲ ಹೆಚ್ಚಿಸಲು ಮಂತ್ರಪಠಣೆ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಶುಕ್ರವಾರದಂದು ತಪ್ಪದೆ ಪಠಿಸಿ. ಲಕ್ಷ್ಮೀ ಪೂಜೆ. ಶುಕ್ರವಾರ ಸಾಯಂಕಾಲ ಬಿಳಿ ಹೂವುಗಳಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಹಚ್ಚಿ. ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ಐಶ್ವರ್ಯ ನೆಲೆಸುತ್ತದೆ. ಶುಚಿಗೊಳಿಸುವಿಕೆ. ಶುಕ್ರನಿಗೆ ಸ್ವಚ್ಛತೆ ಎಂದರೆ ಬಹಳ ಪ್ರಿಯ. ನಿಮ್ಮ ಕೆಲಸದ ಸ್ಥಳ ಮತ್ತು ಮನೆಯನ್ನು ಸುಂದರವಾಗಿ ಹಾಗೂ ಸುಗಂಧಭರಿತವಾಗಿ ಇಟ್ಟುಕೊಳ್ಳಿ. ಶಾಸ್ತ್ರಗಳು ಹೇಳುವಂತೆ ಗುರುಬಲ ಎಂದರೆ ಕೇವಲ ಗ್ರಹದ ಬಲವಲ್ಲ,
ಅದು ನಮ್ಮ ಹಿರಿಯರ ಮತ್ತು ಗುರುಗಳ ಆಶೀರ್ವಾದವೂ ಹೌದು. ಈ ಅವಧಿಯಲ್ಲಿ ನಿಮ್ಮ ತಂದೆ ತಾಯಿ, ಗುರುಗಳು ಮತ್ತು ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. ಇದು ಯಾವುದೇ ಮಂತ್ರಕ್ಕಿಂತಲೂ ವೇಗವಾಗಿ ಕೆಲಸ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಏಪ್ರಿಲ್ 13ರಂದು ಸಂಭವಿಸುತ್ತಿರುವ ಈ ಅಪರೂಪದ ತ್ರೈಕಾದಶ ಯೋಗವು ಸಿಂಹ, ಧನು ಮತ್ತು ವೃಷಭ ರಾಶಿಯವರ ಪಾಲಿಗೆ ಹೇಗೆ ವರದಾನವಾಗಲಿದೆ ಎಂದು. ಆದರೆ ನೆನಪಿಡಿ, ಜ್ಯೋತಿಷ್ಯವು ನಂಬಿಕೆ ಮತ್ತು ಶ್ರಮದ ಮೇಲೆ ನಿಂತಿರುತ್ತದೆ. ಗ್ರಹಗಳು ನಿಮಗೆ ದಾರಿ ತೋರಿಸಿದರೆ ಆ ದಾರಿಯನ್ನು ನಡೆಯುವ ಕೆಲಸ ನಿಮ್ಮದಾಗಿರಲಿ. ನಿಮ್ಮ ರಾಶಿ ಯಾವುದು? ಈ ವಿಡಿಯೋದಲ್ಲಿ ಹೇಳಿದ ಅಂಶಗಳು ನಿಮಗೆ ಹೇಗೆ ಅನ್ನಿಸಿತು ಎಂಬುದನ್ನು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಅನುಭವಗಳು ಇತರರಿಗೂ ಸ್ಫೂರ್ತಿದಾಯಕವಾಗಬಹುದು. ಈ ಮಾಹಿತಿ ನಿಮ್ಮ ಆತ್ಮೀಯರಿಗೂ ತಲುಪಲಿ. ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಮ್ಮ ಮುಂದಿನ ಪ್ರತಿಯೊಂದು ದೈವಿಕ ಮಾಹಿತಿಯು ನಿಮಗೆ ಮೊದಲು ತಲುಪುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಜ್ಯೋತಿಷ್ಯ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.